ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಹುಣಸಗಿ ಪಟ್ಟಣದಲ್ಲಿ ಪರಿಸರ ಗೆಳೆಯರ ಬಳಗದ ವತಿಯಿಂದ ಗುರುನಾಥ ದೊರೆ ಅವರ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮವೂ ನಡೆಯಿತು. ಕೇಕ್ ಕತ್ತರಿಸುವ ಬದಲು ಜ್ಯೋತಿ ಬೆಳಗಿಸುವ ಮೂಲಕ ಸರಳ ಹಾಗೂ ಪರಿಸರ ಸ್ನೇಹಿ ರೀತಿಯಲ್ಲಿ ಜನ್ಮದಿನ ಆಚರಿಸಲಾಯಿತು. ಕೇಕ್ನಲ್ಲಿರುವ ರಾಸಾಯನಿಕ ಪದಾರ್ಥಗಳು ಆರೋಗ್ಯಕ್ಕೆ ಹಾನಿಕಾರವಾಗಬಹುದು ಎಂದು ಗುರುನಾಥ ದೊರೆ ತಿಳಿಸಿದರು. ನಮ್ಮ ಜನ್ಮದಿನಾಚರಣೆ ಇತರರಿಗೆ ಮಾದರಿಯಾಗಬೇಕು ಎಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಿರಿಯರು, ವೈದ್ಯರು, ಹಿರಿಯ ಪತ್ರಕರ್ತರು, ಮಹಿಳಾ ಸಂಘಟನೆಗಳ ಅಧ್ಯಕ್ಷರು, ಊರಿನ ಹಿರಿಯರು ಹಾಗೂ ಯುವಕರು ಭಾಗವಹಿಸಿ ಶುಭ ಕೋರಿದ್ರು. ವರದಿ ಹನುಮಂತ ದೊರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ದಾರ್ಶನಿಕ ಸಂತರ ಜೀವನ ಚರಿತ್ರೆಯ ಪುಸ್ತಕಗಳನ್ನು ಕೊಡುಗೆಯಾಗಿ ಭಾರತದ ಸಂಸ್ಕೃತಿಯ ಪ್ರತಿಬಿಂಬವಾಗಿರುವಂತಹ ಸಾಹಿತ್ಯಿಕ ಚಟುವಟಿಕೆಗಳನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ಸಹಾಯಕವಾದದ್ದು. ಈ ಒಂದು ಕಾರ್ಯಕ್ರಮದ ಹುಟ್ಟುಹಬ್ಬದ ಕಾರ್ಯಕ್ರಮದ ನಿಮಿತ್ತವಾಗಿ ಪರಿಸರ ಸ್ನೇಹಿ ಬಳಗದ ವತಿಯಿಂದ ಹಮ್ಮಿಕೊಂಡಿರತಕ್ಕಂತಹ ಈ ಕಾರ್ಯಕ್ರಮದ ಘನ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಶ್ರೀಯುತ ಸನ್ಮಾನ್ಯ ಶ್ರೀ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕ್ PHO ಸುರ್ಪುರ್ ಸರ್ ಅವರೇ, ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಾನ್ಯ SP ಪಾಟೀಲ್ ಸರ್ ಅವರೇ, ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಮೋಹನ್ ಕೋರಿ ಸರ್ ಅವರೇ, ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಂಜಯ್ ಚಂದ್ರ ಸರ್ ಅವರೇ, ಇನ್ನೋರ್ವ ಉಪಸ್ಥಿತಿಯನ್ನು ವಹಿಸಿಕೊಂಡಿರತಕ್ಕಂತಹ ನಮ್ಮ ಪರಿಸರ ಸ್ನೇಹಿ ಬಳಗದ ಹಿರಿಯರಾಗಿರತಕ್ಕಂತಹ ಶ್ರೀಯುತ ಬಸವರಾಜ್ ತಿಗಳಿ ಸರ್ ಅವರೇ, ಇನ್ನೋರ್ವ ನಮ್ಮ ಅತಿಥಿಗಳಾಗಿರ್ತಕ್ಕಂತಹ ನಮ್ಮ ಅಣ್ಣನ ಸಮಾನರಾಗಿರ್ತಕ್ಕಂತಹ ಶ್ರೀಯುತ ಶಿವಕುಮಾರ್ ಬಂಡೋಳೆ ಸರ್ ಅವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಶ್ರೀಯುತ ಗುರುನಾಥ್ ದೊರೆ ಹುಲ್ಕಲ್ ಸರ್ ಅವರೇ ಮತ್ತು ದಂಪತಿಗಳಿಗೆ ಮತ್ತು ಎಲ್ಲ ನನ್ನ ಶರಣ ಬಂಧುಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲ ನನ್ನ ಆಗಮಿಸಿರ್ತಕ್ಕಂತಹ ಗುರು ಬಂಧುಗಳಿಗೆ ಪ್ರಣಾಮಗಳನ್ನು ಸಂಕಲ್ಪ ಮಾಡಿದ ಜೊತೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ವೈದ್ಯರು ತಮ್ಮ ಜೀವನದ ಅಂಗನ್ನು ತೊರೆದು ಎಷ್ಟೋ ಜೀವಗಳನ್ನ ಕಳೆದುಕೊಂಡಿದ್ದಾರೆ ವೈದ್ಯಾಧಿಕಾರಿಗಳು. ಯಾಕೆಂದ್ರೆ ಅವರು ಕೂಡ ಇವತ್ತೆಲ್ಲ ವೈದ್ಯಾಧಿಕಾರಿಗಳು ನಮ್ಮ ಕರೆಗೆ ಹೋಗೋಟ್ ಬಂದಿದ್ದಾರೆ. ಅವ್ರು ಎಷ್ಟು ಕಷ್ಟ ಅನುಭವಿಸ್ತಾರ ಅಂದ್ರೂ ನಮಗ್ ಗೊತ್ತಿದೆ. ಒಂದ್ ತಾಸು ಕೂಡ ಬಿಡುವಿರಲ್ಲ, ಪೇಷಂಟ್ ಇರ್ತಾವ, ಒತ್ತಡದ ಜೀವನದಲ್ಲಿ ಜೀವನ ಮಾಡ್ತಾರ ಮಾನ್ಯ ವೈದ್ಯಾಧಿಕಾರಿಗಳು. ನಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜನರ ಜೀವಕ್ಕಾಗಿ ಸಾಕಷ್ಟು ಸಮಯವನ್ನು ಮೀಸಲಿಟ್ಟು ಇವತ್ತು ಶ್ರಮ ವಹಿಸ್ತಿದ್ದಾರೆ. ಅದಕ್ಕ ರಾಷ್ಟ್ರೀಯ ವೈದ್ಯಾಧಿಕಾರಿಗಳ ದಿನಾಚರಣೆ ಏನು ಅರ್ಥಪೂರ್ಣವಾಗಿ ನಾವು ಇವತ್ತು ಹುಣಸಗಿ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ವೈದ್ಯರು ಅಂದ್ರೆ ದೇವರು ನಾವು ನೋಡಿಲ್ಲ, ನಿಜವಾಗ್ಲು ದೇವರು ಎರಡನೇ ದೇವರು ಅಂದ್ರೆ ವೈದ್ಯಾಧಿಕಾರಿಗಳು.